ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಮಂಗಳೂರಿಗೆ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಿದ್ದೆ. ಆಮೇಲೆ ಕೊರಗಜ್ಜ ದೇವಸ್ಥಾನದಲ್ಲಿ ಹೋಗಿ ಏನೆಲ್ಲ ಪವಾಡಗಳನ್ನು ನಡೀತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೊರಗಜ್ಜನ ಆಶೀರ್ವಾದ ಕೂಡ ಪಡೆಯಿರಿ ಅಂತ ಹೇಳ್ತೀನಿ. ಹಾಗೆ ವಿಡಿಯೋನ ಇಷ್ಟ ಆದರೆ ನೀವು ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ನೋಡಿ ಇವಾಗ ಮಂಗಳೂರು ಬಸ್ ಸ್ಟಾಪಲ್ಲಿ ನಾವು ಲಾಲ್ಬಾಗ್ ಬಸ್ ಸ್ಟಾಪ್ ಮುಂದೆ ನಿಂತ್ಕೊಂಡಿದ್ವಿ. ನೋಡಿ ಬಸ್ ಸ್ಟಾಪಲ್ಲಿ ಲಾಲ್ಬಾಗ್ ಬಸ್ ಸ್ಟಾಪ್ ಮುಂದೆ ಎಷ್ಟು ಚೆನ್ನಾಗಿರುವಂಥ ಎಲ್ಲ ಹೂಗಳನ್ನು ಹೇಗೆ ಮಾರಾಟ ಮಾಡ್ತಿದ್ದಾರೆ ಅಂತ ಆ ಹೂಗಳನ್ನು ನೋಡಿ ತುಂಬಾ ಖುಷಿ ಆಯಿತು. ನೋಡಿ ಇವಾಗ ನಾವು ಇಲ್ಲಿಂದ ಬಸ್ ಹತ್ಕೊಂಡು ಕುತ್ತಾರಕ್ಕೆ ಹೋಗಬೇಕು ಅಂತ ನಾವು ಲಾಲ್ಬಾಗ್ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿದ್ವಿ. ನೋಡಿ ಈಗ ಪ್ರೈವೇಟ್ ಆಗಿರುವಂಥ ಎಲ್ಲ ಟ್ರಾವೆಲ್ಸ್ಗಳನ್ನು ಬರ್ತಾಯಿದ್ದು. ಆಮೇಲೆ ಅಡ್ರೆಸ್ ನೋಡ್ಕೊಂಡು ಹೋಗಬೇಕಲ್ವ, ಹಾಗಾಗಿ ಕುತ್ತಾರ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ನಾವು ಬಸ್ ನಂಬರ್ 33ರಿಂದ ಹೋಗಿ 44ಕ್ಕೆ ಇಳಿದು 44 ಬಸ್ನಿಂದ ಹೋಗಿ ಇಳಿದು ಮುಂದೆ ಬಸ್ ಸ್ಟಾಪ್ಗೆ ಹೋಗಬೇಕು. ನೋಡಿ ಎಷ್ಟೊಂದು ಚೆನ್ನಾಗಿರುವ ಹೂ. ನೋಡಿ ಇವಾಗ ಅಜ್ಜನ ದೇವಸ್ಥಾನಕ್ಕೆ ಹೋಗುವಾಗ ಇದು ಮಾರ್ಗವಾಗಿರುತ್ತೆ. ಹಾಗಾಗಿ ಅಜ್ಜನ ಬಗ್ಗೆ ಹೇಳಬೇಕು ಅಂತಂದರೆ ನನಗೆ ತಿಳಿದಿರುವ ಪ್ರಕಾರ, ಆಮೇಲೆ ಅಲ್ಲಿ ನಾವು ಹೋಗಿ ಗೊತ್ತಿರುವ ಜನರಿಗೆ ಕೇಳ್ಕೊಂಡಿವಿ ಅಜ್ಜನ ಬಗ್ಗೆ ನಾವು. ಅಂದರೆ ಅಜ್ಜನ ಮೈನ ತುಂಬಾ ಪವಾಡ ಆಗಿತ್ತು. ಹಾಗಾಗಿ ಕೇಳಿದ್ರೇ ಮೈ ಜುಮ್ ಎನ್ನುತ್ತಿತ್ತು. ಏನಂತಂದರೆ ನಾವು ಈ ಬೇಡಿಕೊಂಡಿರುವ ಹರಕೆಗಳನ್ನು ಪ್ರತಿಯೊಂದು ಕೂಡ ಈ ಅಜ್ಜನ ಹತ್ರ ಹೋಗಿ ನಾವು ವಿಶ್ ಬೇಡಿಕೊಂಡ್ರೆ ಪ್ರತಿಯೊಂದು ಕೂಡ ಹಾಗೆ ಆಗುತ್ತೆ. ಆಮೇಲೆ ನಮ್ಮ ಕನಸಲ್ಲಿ ಬಂದು ಕೂಡ ಹೇಳ್ತಾರೆ ಅಂತ ಹೇಳ್ತೀನಿ. ಅದು ನನಗೆ ಆಗಿರುವ ಅನುಭವನೂ ಕೂಡ ಇದು. ನೋಡಿ ನಾವು ಕೊರಗಜ್ಜ ಕುತ್ತಾರ ಆದಿಸ್ಥಳಕ್ಕೆ ಹೋದ್ವಿ. ಅಜ್ಜನ ಬಗ್ಗೆ ಹೇಳಬೇಕು ಅಂತಂದರೆ, ಕೊರಗಜ್ಜ ಅವರ ತಂದೆಗೆ ತುಂಬ ಇಷ್ಟವಾದ ಮಗ ಅಂತೆ, ಅಂದರೆ ಪ್ರೀತಿಯ ಮಗನಾಗಿದ್ದರಂತೆ. ಅಜ್ಜ ಅವರು ತಂದೆಯವ್ರ ಜೊತೆ ತುಂಬಾ ಕಾಲ ಕಳೀತಿದ್ರಂತೆ. ಅಜ್ಜನವರ ತಂದೆ ಅಂದರೆ ಕೊರಗಜ್ಜವರ ತಂದೆ ತುಂಬ ಸರಾಯಿ ಮತ್ತು ಆಮೇಲೆ ಚಕ್ಕಲಿ ಆಮೇಲೆ ಪಾನನ್ನು ತುಂಬ ಸೇವಿಸ್ತಿದ್ರಂತೆ. ಹಾಗಾಗಿ ಅವರು ತಮ್ಮ ಪ್ರೀತಿಯ ಮಗನಿಗೆ ಕೂಡ ಸರಾಯಿ ಆಮೇಲೆ ಚಕ್ಕಲಿ ಪಾನ್ ಕೂಡ ತಿನ್ನಿಸ್ತಿದ್ರಂತೆ. ಹಾಗಾಗಿ ಕೊರಗಜ್ಜನಿಗೆ ತುಂಬ ಇಷ್ಟವಾದ ವಸ್ತು ತಿಂಡಿ ಅಂತಂದರೆ ಚಕ್ಕಲಿ, ಪಾನ್ ಆಮೇಲೆ ಸರಾಯಿ. ಇದು ತುಂಬಾ ಅಜ್ಜನಿಗೆ ಇದು ನೈವೇದ್ಯ ಅಂತ ಅಲ್ಲಿ ಅರ್ಪಿಸ್ತಾರೆ. ನಾವು ಕೂಡ ಅದನ್ನು ತೊಗೊಂಡ್ವಿ. ಅಂದರೆ ಸರಾಯಿ ಆಮೇಲೆ ಚಕ್ಕಲಿ, ಪಾನನ್ನು ತೊಗೊಂಡ್ವಿ. ಅಜ್ಜನಿಗೆ ಅಲ್ಲಿ ಬೇರೆ ಉದ್ದಿನ ಕಡ್ಡಿ, ತೆಂಗು ಈ ಥರ ಏನೂ ಇಲ್ಲ. ಹಾಗಾಗಿ ಅಜ್ಜನಿಗೆ ಇಷ್ಟವಾದ ತಿಂಡಿ ಅಂತಂದರೆ ಸರಾಯಿ, ಪಾನ್ ಆಮೇಲೆ ಚಕ್ಕಲಿ ಇದೆಲ್ಲ ತೊಗೊಂಡು ಹೋಗಿ ನಾವು ಅಜ್ಜನ ಹತ್ರ ತೊಗೊಳ್ಬೇಕು. ಇವಾಗ ನೋಡಿ ನಾವು ಅದನ್ನೇ ತೊಗೊಳ್ತಾ ಇದ್ವಿ. ಅಲ್ಲಿ ಏನು ಮಾಡ್ತಿದ್ದಾರೆ, ಗುಡಿಯ ಹೊರಗಡೆ ಅಂದರೆ ದೇವಸ್ಥಾನದ ಹೊರಗಡೆ ಈ ಥರ ಎಲ್ಲ ಮಾರಾಟಕ್ಕೆ ಇಟ್ಟಿರ್ತಾರೆ. ಅಂದರೆ ನಾವು ಬರೀ ಹೂವು, ಪಾನ್ ಇಷ್ಟ ತೊಗೊಂಡ್ರೆ 50 ರೂಪಾಯಿ, ಇಂತಿಷ್ಟಕ್ಕೆ ಇಷ್ಟು ಅಂತ. ಆಮೇಲೆ ನಾವು ಬೇರೆ ಸರಾಯಿ ಆಮೇಲೆ ಪಾನ್, ಚಕ್ಲಿ ಈ ಥರ ತೊಗೊಂಡ್ರೆ 150 ರೂಪಾಯಿ ಅಂತ ಕೊಡ್ತಿರ್ತಾರೆ. ನೋಡಿ ನಾವು ಇವಾಗ ಸರಾಯಿಯನ್ನು ತೊಗೊಂಡ್ವಿ. ಅಂದರೆ ಇದು ಅಜ್ಜನ ತೀರ್ಥ ಇದು. ಆಮೇಲೆ ಹೂಗಳನ್ನು ತೊಗೊಂಡ್ವಿ, ಅಂದರೆ ಅದು ಹಾಕಿ ಕೊಡ್ತಾರೆ ಹೂವನ್ನು. ಆಮೇಲೆ ಪಾನ್ ಕೂಡ ತೊಗೊಂಡ್ವಿ. ಆಮೇಲೆ ಇದನ್ನು ಕೂಡ ಚಕ್ಲಿ ಕೂಡ ತೊಗೊಂಡ್ವಿ. ಅಂದರೆ ಅಜ್ಜನಿಗೆ ಇಷ್ಟವಾದ ತಿಂಡಿ ಅಲ್ವಾ ಅದು. ಹಾಗಾಗಿ ಅಲ್ಲಿ ಕೂಡ ಅರ್ಪಿಸೋದು ಇದೇ ಅರ್ಪಿಸ್ತಾರೆ. ಅಜ್ಜ ಕೂಡ ಅವರ ತಂದೆ ಪ್ರೀತಿ ಮಗನಾಗಿದ್ದರು. ನಾವು ಇಲ್ಲಿ ನಾವು ತೊಗೊಂಡು ಹೋಗಿರುವಂಥ ಲಗೇಜನ್ನು ಇಲ್ಲಿ ನಾವು ಏನು ತೊಗೊಂಡಿದ್ದೀವಲ್ಲ ವಸ್ತುಗಳನ್ನು ಅಲ್ಲಿ ಅವರ ಶಾಪಲ್ಲಿ ಇಟ್ಟು ಅಜ್ಜನ ದೇವಸ್ಥಾನದ ಒಳಗಡೆ ಹೋದ್ವಿ. ಇಲ್ಲಿ ಏನು ಒಂದು ಅಂದರೆ ನಾನು ತಪ್ಪು ಮಾಡಿದ್ದೆ. ಲಾಸ್ಟ್ ಟೈಮಲ್ಲಿ ನಾನು ಒಂದು ತಪ್ಪು ಮಾಡಿದ್ದೆ. ಏನಂತಂದರೆ ಮೊಬೈಲನ್ನು ಒಳಗಡೆ ತೊಗೊಂಡು ಹೋಗಿದ್ದೆ. ಹಾಗಾಗಿ ಯಾರೂ ಕೂಡ ಮೊಬೈಲನ್ನು ಒಳಗಡೆ ಅಲೌಡ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಹೋಗಿರೋದು ದೇವಸ್ಥಾನಕ್ಕಲ್ವ. ಹಾಗಾಗಿ ನಾವು ಇಲ್ಲಿಂದ ಅಷ್ಟು ದೂರದಿಂದ ಹೋಗಿ ಅಜ್ಜನ ಆಶೀರ್ವಾದ ಪಡ್ಕೊಂಡು ಬರಬೇಕಂದ್ರೆ ಮೊಬೈಲನ್ನು ಯಾರೂ ಕೂಡ ಅಲೌಡ್ ಮಾಡಬೇಡಿ. ಅಲ್ಲಿ ಯಾರೂ ಕೂಡ ಅಲೌಡ್ ಕೂಡ ಇಲ್ಲ ಅಲ್ಲಿ. ಹಾಗಾಗಿ ನಾವು ಅಜ್ಜನ ದೇವಸ್ಥಾನನ ಹೊರಗಡೆಯೇ ಈ ಥರ ನೋಡ್ಕೊಂಡ್ವಿ. ನಿಮಗೂ ಕೂಡ ತೋರಿಸ್ಬೇಕು ಅಂತ ಈ ಥರ ನಾನು ಹೊರಗಿಂದನೇ ವಿಡಿಯೋ ಮಾಡಿದೆ. ಈ ಥರ ಹೊರಗಿಂದು ಅಜ್ಜನ ದ್ವಾರ ಬಾಗಿಲು ಈ ಥರ ಇದೆ. ಆಮೇಲೆ ನೀವು ಒಳಗಡೆ ಕೂಡ ಅಲ್ಲಿ ಅಜ್ಜನ ಬಳಿ ಹೋಗಿ ನೀವು ಆಶೀರ್ವಾದ ಕೂಡ ಪಡ್ಕೊಂಡು ಬರಬೇಕು. ಇಲ್ಲಿ ಅಜ್ಜನ ದೇವಸ್ಥಾನದ ಮುಂದೆ ಈ ಥರ ಎಲ್ಲ ಇದೆ. ಆಮೇಲೆ ನಮಗೆ ಇದು ಬೇಕಾಗಿರೋ ವಸ್ತುಗಳನ್ನು ಕೂಡ ಸಿಗುತ್ತೆ ಅಲ್ಲಿ. ಆಮೇಲೆ ಈ ಅಜ್ಜನ ಬಗ್ಗೆ ಹೇಳಬೇಕಂತ ಅಂದರೆ, ಅಲ್ಲಿ ನಾವು ನಮಸ್ಕಾರ ಮಾಡೋಕ್ಕೆ ಹೋದಾಗ ಯಾವ ಊರಿಂದ ಎಲ್ಲಿಂದ ಅಂತ ಈ ಥರ ಕೇಳ್ತಾಯಿದ್ರು ಒಬ್ಬರಿಂದ ಒಬ್ಬರು. ನಮಗೂ ಕೂಡ ಕೇಳಿದರು, ನಾವು ಕೂಡ ಅವರಿಗೆ ಕೇಳಿದ್ವಿ. ಅಲ್ಲಿ ನಮಗೂ ಕೂಡ ಕೇಳಿದರು. ಅಲ್ಲಿ ಅಜ್ಜನ ಬಗ್ಗೆ ಕೇಳಿದ್ರೆ ನಮಗೆ ಮೈ ಜುಮ್ ಅನ್ನಿಸ್ಬಿಡ್ತು. ಏನಪ್ಪ ಅಂತಂದರೆ, ನಾವು ಅಲ್ಲಿಂದ ಇಷ್ಟೊಂದು ದೂರ ಬಂದಿದ್ದೀರಲ್ಲ ಅಂತ ಕೇಳಿದರು. ನಾವು ಇಲ್ಲ ಅಜ್ಜನನ್ನು ನಾವು ನಡ್ಕೊತೀವಿ, ಆಮೇಲೆ ಅಜ್ಜ ಕೂಡ ಕಂಡ್ರೆ ನಮಗೆ ತುಂಬ ಭಯಭಕ್ತಿ ಕೂಡ ಇದೆ ಅಂತ ನಾವು ಹೇಳಿದ್ವಿ. ಅಲ್ಲಿ ಕೂಡ ಕೇಳಿದ್ವಿ ನಾವು ಇದೇ ಊರವ್ರು ಹಾಗೆ ಹೀಗೆ. ಅವರು ಕೂಡ ನಮ್ಮ ಊರಿನವರೇ ಆಗಿದ್ದರು, ನಮ್ಮ ಊರು ಸೈಡಿನವರೇ ಆಗಿದ್ದರು. ಏನು ಹೇಳಿದರು ಅಂತಂದರೆ, ಅಜ್ಜನ ಬಗ್ಗೆ ನಾವು ಏನಾದರೂ ಬೇಡ್ಕೊಂಡ್ರೆ ಇವತ್ತು ಮಕ್ಕಳಾಗದೇ ಇರಲಿ ಅಥವಾ ನಮ್ಮ ಎಜುಕೇಷನ್ ಬಗ್ಗೆ ಅಥವಾ ನೌಕರಿ ಬಗ್ಗೆ, ಮದುವೆ ಬಗ್ಗೆ ಪ್ರತಿಯೊಂದು ಕೂಡ ನಾವು ಏನಾದರೂ
ಅಂದ್ಕೊಂಡು ನಾವು ರಾತ್ರಿಯಲ್ಲಿ ಅಜ್ಜನ ನೆನೆಸ್ಕೊಂಡು ಮಲ್ಕೊಂಡ್ರೆ ಕನಸಲ್ಲಿ ಅಂದರೆ ಸ್ವಪ್ನದಲ್ಲಿ ಬಂದು ಹೇಳ್ತಾರಂತೆ. ಅದು ಕೂಡ ನನಗೆ ಅನುಭವ ಕೂಡ ಆಗಿದೆ. ಆ ಸ್ವಪ್ನದಲ್ಲಿ ಹೇಳ್ತಾರೆ. ಆಮೇಲೆ ಏನಾದರೂ ಪಾಸಿಟಿವ್ ಥಿಂಕ್ ಮಾಡೋ ಥರ ಕೂಡ ಮಾಡ್ತಾರೆ. ಅದು ಕೂಡ ನನಗೆ ತುಂಬಾ ಅನುಭವ ಆಗಿದೆ. ಇದನ್ನು 2ನೇ ಬಾರಿ ಅಜ್ಜನ ಹತ್ರ ಹೋಗೋದು. ಏನಂತಂದರೆ ಅವರು ಹೇಳಿದರು, ಈ ಥರ ನಮ್ಮದು ವಸ್ತು ಕಳೆದು ಹೋದರೆ, ಆಮೇಲೆ ನಮ್ಮಿಂದ ಯಾರಾದರೂ ದುಡ್ಡು ತೊಗೊಂಡಿದ್ರೆ ನೀನೇ ನೋಡಪ್ಪ ಕೊರಗಜ್ಜ ಅಂತ ಈ ಥರ ಹೇಳಿದರೆ ಅಜ್ಜ ಅವರಿಗೆ ತುಂಬಾ ಶಿಕ್ಷೆ ಕೊಡ್ತಾನೂ ಕೂಡ ಹೇಳ್ತೀನಿ. ಯಾಕಂತಂದರೆ ಅಜ್ಜ ಅಷ್ಟು ಪವರ್ಫುಲ್ ದೈವ ಅಂತಲೇ ಹೇಳ್ತೀನಿ. ಅಜ್ಜನ ಅಷ್ಟೊಂದೆಲ್ಲ ಕೇಳಿದರೆ ಅಲ್ಲಿ ಹೋಗ್ಬೇಕಂದ್ರೆ ತುಂಬಾ ಕೈ ಕಾಲೆಲ್ಲ ಗಡಗಡ ನಡುಗುತ್ತೆ. ಅಂದರೆ ಏನು ತುಂಬಾ ರೋಮಾಂಚನ ಆಗಿಬಿಡುತ್ತೆ ಅಲ್ಲಿ ಅಜ್ಜನ ಕಂಡ್ರೆ. ಅಷ್ಟೊಂದು ಭಯ ಭಕ್ತಿ. ಆಮೇಲೆ ನೀವು ಕೂಡ ಈ ಅಜ್ಜನಲ್ಲಿ ಹೋಗಿ ಆಶೀರ್ವಾದ ಕೂಡ ಪಡೆಯಿರಿ ಅಂತ ಹೇಳ್ತೀನಿ. ನಾವು ಏನೇ ಬೇಡ್ಕೊಂಡ್ರೂ ಕೂಡ ನಮಗೆ ಖುದ್ದಾಗಿ ಕರೆಕ್ಟಾಗಿ ಬಂದು ಮುಂದೆ ನಿಂತು ಇದೇ ಥರ ಅಂತೇಳಿ ಮನುಷ್ಯ ಥರ ಬಂದು ನಿಂತು ಸ್ವಪ್ನದಲ್ಲಿ ಹೇಳಿ ಖಂಡಿತ ಹೋಗ್ತಾರೆ ಅಜ್ಜನನ್ನು ಕಂಡ್ರೆ ನನಗೆ ತುಂಬಾ ಪ್ರೀತಿ, ತುಂಬಾ ಭಕ್ತಿ ಅಂತಲೇ ಹೇಳ್ತೀನಿ. ಇವಾಗ ನೋಡಿ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರುವಾಗ ಇದು ಈ ಥರ ಎಡಬದಿ ಈ ಥರ ಇದೆ. ತುಂಬಾ ಜನ ಸೇರ್ತಾರೆ. ಆಮೇಲೆ 6 ಗಂಟೆಯಿಂದ ಹೆಣ್ಮಕ್ಳಿಗೆ ಅಲ್ಲಿ ಅಲೌಡ್ ಇಲ್ಲ. ಸಾಯಂಕಾಲ 6 ಗಂಟೆ ಆದಮೇಲೆ ಅಲ್ಲಿ ಹೆಣ್ಣು ಮಕ್ಕಳಿಗೆ ಅಲೌಡ್ ಇಲ್ಲ. ಹಾಗಾಗಿ ನೀವು 6 ಗಂಟೆ ಒಳಗಡೆ ಹೋಗಿ ಅಜ್ಜನ ಪೂರ ಹತ್ತಿರ ಹೋಗಿನೇ ನಮಸ್ಕಾರ ಮಾಡಿ ನಾವು ವಿಶನ್ನು ಮಾಡ್ಕೊಂಡು ಬರ್ಬೋದು. ಆಮೇಲೆ ಅಲ್ಲಿ ಕೋಲ ಕೂಡ ಇರುತ್ತಂತೆ. ಅಂದರೆ ಯಾವುದಾದ್ರೂ ಹಬ್ಬ, ಅಮಾವಾಸ್ಯೆ ಈ ಥರ ಹುಣ್ಣಿಮೆ ಏನಾದರೂ ಇದ್ದಾಗ ಕೋಲ ಕೂಡ ಕುಣಿತಾರಂತೆ. ಅದು ನಮಗೆ ನೋಡೋಕ್ಕಾಗಲಿಲ್ಲ. ನಾವು ಹೋದಾಗೂ ಕೂಡ ಅದು ಇರಲಿಲ್ಲ. ಆಮೇಲೆ 2 ಸಲ ಹೋದರೂ ಕೂಡ ನಮಗೆ ಅದು ಸಿಗಲಿಲ್ಲ. ಹಾಗಾಗಿ ನಾವು ಅಜ್ಜನಲ್ಲಿ ಹೋಗಿ ಬರೀ ನಮಸ್ಕಾರ ಮಾಡಿ ಆಶೀರ್ವಾದನವನ್ನು ಪಡ್ಕೊಂಡು ಬಂದ್ವಿ. ನೀವು ಕೂಡ ಕೊರಗಜ್ಜನ ಆದಿಸ್ಥಳಕ್ಕೆ ಹೋಗಿ ಕುತ್ತಾರಕ್ಕೆ ಹೋಗಿ ಖಂಡಿತ ಅಜ್ಜನ ಆಶೀರ್ವಾದ ಪಡ್ಕೊಂಡು ಬನ್ನಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಆಮೇಲೆ ನೀವು ಬೇಡಿಕೊಂಡಿರುವ ಪ್ರತಿಯೊಂದು ವಿಶ್ ಕೂಡ ಅಜ್ಜ ನಿಮ್ಮನ್ನು ಆಶೀರ್ವಾದ ಮೂಲಕ ಮಾಡ್ತಾರೆ, ಹೇಳ್ತಾರೆ ಬಂದು. ಹಾಗಾಗಿ ನೀವು ಕೂಡ ಅಜ್ಜನ ಆಶೀರ್ವಾದ ಪಡೆಯಿರಿ ಅಂತ ಹೇಳ್ತೀನಿ. ಅಜ್ಜ ಅಲ್ಲಿ ಆಶೀರ್ವಾದ ಮೂಲಕ ಆಮೇಲೆ ಪ್ರಸಾದದ ಮೂಲಕ ಪಾನ್ ಮತ್ತು ಆಮೇಲೆ ಚಕ್ಕಲಿಗಳನ್ನು ಕೂಡ ನಮಗೆ ವಾಪಸ್ ಕೊಡ್ತಾರೆ. ಯಾರಾದರೂ ತೀರ್ಥವನ್ನು ಸೇವಿಸ್ತಿದ್ರೆ ಅಲ್ಲಿ ಕೂಡ ತೊಗೊಂಡು ಬರ್ಬೋದು. ಆಮೇಲೆ ತೊಗೊಂಡು ಕೂಡ ಹೋಗ್ತಾರೆ ಅಲ್ಲಿ. ನಂತರ ನಾವು ಅಜ್ಜನ ಆಶೀರ್ವಾದವನ್ನು ನಾವು ಪಡ್ಕೊಂಡು ಆಮೇಲೆ ನಾವು ಅಲ್ಲಿ ಸ್ವಲ್ಪ ಹೋಗಿ ಧ್ಯಾನ ಮಾಡಿಕೊಂಡು ಆಮೇಲೆ ಏನು ಕೇಳ್ಕೊಂಡು ಬಂದರೆ ತುಂಬಾ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ. ಏನೇ ಪ್ರತಿಯೊಂದು ನಿಮ್ಮ ಕುಂದು ಕೊರತೆಗಳಾಗಲಿ ಅಥವಾ ನಿಮ್ಮ ಕಷ್ಟ ನೋವುಗಳನ್ನಾಗಲಿ ಪ್ರತಿಯೊಂದು, ಆಮೇಲೆ ನಿಮಗೆ ವಸ್ತುಗಳನ್ನು ಕಳೆದಿರೋವಂಥದ್ದಾಗಲಿ ಅಥವಾ ನಮಗೆ ಶತ್ರುಗಳಿದ್ದವರು ಕೂಡ ನಮಗೆ ಆತ್ಮೀಯರು ಕೂಡ ಆಗ್ತಾರೆ. ಅಲ್ಲಿ ಅಜ್ಜನ ಹತ್ರ ಹೋಗಿ ನಾವು ವಿಶ್ ಮಾಡಿಕೊಂಡ್ರೆ ಅಜ್ಜ ಕೂಡ ಆ ಥರ ಮಾಡ್ತಾರೆ. ಆಮೇಲೆ ಅಜ್ಜನಲ್ಲಿ ನೀವು ಭಯ ಭಕ್ತಿಯಿಂದ ಹೋಗಿ ಅಂತ ಹೇಳ್ತೀನಿ. ಅಜ್ಜನಲ್ಲಿ ಬೇಡ್ಕೊಂಡಿರೋದು ಪ್ರತಿಯೊಂದು ಕೂಡ ಸಕ್ಸಸ್ ಆಗುತ್ತೆ. ಅಜ್ಜನ ನೀವು ನಮ್ಮ ಮೇಲೆ ನಂಬಿಕೆ ಇಟ್ಟು, ನಮ್ಮದು ದೈವ ನಮ್ಮದು ಆ ಕೊರಗಜ್ಜ ಅಂತಲೇ ಹೇಳ್ತೀನಿ ನಾನು. ತುಂಬಾ ನನಗೆ ಇಷ್ಟ ಆಗುತ್ತೆ. ನಾನು ಇಲ್ಲಿಂದ ನಮ್ಮ ಊರಿಂದ ನಾವು ಹೋಗಬೇಕಂದ್ರೆ 900ರಿಂದ 1000 ಕಿಲೋಮೀಟ್ರ್ ಹತ್ರ ಕೂಡ ನಾವು ಹೋಗಿ ದರ್ಶನವನ್ನು ಪಡ್ಕೊಂಡು ಬಂದ್ವಿ. ನೋಡಿ, ಇದು ಕೊರಗಜ್ಜ ಶ್ರೀ ಕ್ಷೇತ್ರ ಕೊರಗಜ್ಜ ಕಟ್ಟೆ ಆದಿಸ್ಥಳ ಅಂಥೇಳಿ. ಆದಿಸ್ಥಳ ಕುತ್ತಾರದಲ್ಲಿದ್ದೇನೆ, ಆ ಕುತ್ತಾರದಲ್ಲಿದೆ. ಹಾಗಾಗಿ ಅಲ್ಲಿ ಹೋಗಿ ನೀವು ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಇದು ನಾವು ಅಜ್ಜನ ಆಶೀರ್ವಾದ ಪಡ್ಕೊಂಡು ವಾಪಸ್ ಬರುವಾಗ ಮಾಡಿರುವಂತಹ ವಿಡಿಯೋ. ತುಂಬಾ ನೀವು ಅಲ್ಲಿ ಹೋಗಿ ಸಕ್ಸಸ್ ಆಗುತ್ತೆ ಅಂತಲೇ ನಿಮಗೆ ಇಷ್ಟೊಂದು ಹೇಳ್ತೀನಿ. ಆಮೇಲೆ ನನಗೆ ಗೊತ್ತಿರೋದು ಎಷ್ಟಿದೆ ಅಷ್ಟು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ. ಆಮೇಲೆ ಇನ್ನೂ ಹೆಚ್ಚು ಗೊತ್ತಿದ್ದವರು ನೀವು ಕಮೆಂಟ್ಸ್ ಮೂಲಕ ಹೇಳಿ ಅಂತ ಹೇಳ್ತೀನಿ. ಪ್ರತಿಯೊಂದು ಕೂಡ ಅಜ್ಜನಿಂದನೇ ಪಡೆದಿಕೊಂಡಿರೋದು, ಅಜ್ಜನಿಂದನೇ ಕೇಳ್ಕೊಂಡಿರೋದು ಅಂತ ಹೇಳ್ತೀನಿ. ಇದು ನಾವು ಇವಾಗ ಕುತ್ತಾರಿಂದ ಅಂದರೆ ಆದಿಸ್ಥಳ ಅಜ್ಜನ ದೇವಸ್ಥಾನದಿಂದ ನಾವು ಇವಾಗ ಮೇನ್ ರೋಡಿಗೆ ಬಂದ್ವಿ. ಅಂದರೆ ಇಲ್ಲಿ ಕೂಡ ಈ ಥರ ಇದೆ. ಅಂದರೆ ಇಲ್ಲಿಂದ ನಿಮಗೆ ಹೋಗಲಿಕ್ಕೆ ಅನುಕೂಲ ಆಗಲಿ ಅಂತ ತೋರಿಸಿದೆ ಈ ವಿಡಿಯೋನ ಅಂತ ಹೇಳ್ತೀನಿ. ದೇವಸ್ಥಾನದ ಹೊರಗಡೆ ಈ ಥರ ಎಲ್ಲ ಇದೆ. ಹಾಗಾಗಿ ಈ ವಿಡಿಯೋದನ್ನು ನೀವು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ಇದೇ ದೇವಸ್ಥಾನಕ್ಕೆ ನೀವು ಹೋಗಿ, ಇದು ಅಜ್ಜ ಹುಟ್ಟಿರುವ ಸ್ಥಳ, ಆದಿ ಸ್ಥಳನೇ ಇದು, ಅಜ್ಜನ ಮೂಲ ಸ್ಥಾನ ಅಂತಲೇ ಹೇಳ್ತೀನಿ. ಇದು ಈ ಥರ ಇದೆ. ಆಮೇಲೆ ಬೇರೆ ಬೇರೆ ಕಡೆಯೂ ಕೂಡ ಸಣ್ಣ ಪುಟ್ಟ ದೇವಸ್ಥಾನಗಳಿವೆ, ಆಮೇಲೆ ಗುಂಪುಗಳಿವೆ. ಹಾಗಾಗಿ ಅಲ್ಲಿ ಕೂಡ ನೀವು ಹೋಗಿ ಬರ್ಬೋದು. ಇಲ್ಲಿ ಕೂಡ ನೀವು ಆದಿ ಸ್ಥಳಕ್ಕೆ ಮೊದಲು ಹೋಗಿ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್. ಗುಡ್ ನೈಟ್.